ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಕನ್ನಡದಲ್ಲಿ ಕನ್ನಡ ಕಾಗುಣಿತವನ್ನು ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಎಪಿಸೋಡ್ನಲ್ಲಿ ನಾವು 4 ಅಕ್ಷರಗಳನ್ನು ಅಂದರೆ ಕ, ಖ, ಗ, ಘ ಈ 4 ಅಕ್ಷರಗಳ ಕಾಗುಣಿತವನ್ನು ಹೇಗೆ ಟೈಪ್ ಮಾಡೋದು ಜಸ್ಟ್ ಕನ್ನಡದಲ್ಲಿ ನೋಡ ಬನ್ನಿ. ಮೊದಲಿಗೆ ನಾನು ವಾಟ್ಸಪ್ಪನ್ನು ಓಪನ್ ಮಾಡ್ಕೋತೀನಿ. ಓಕೆ, ಓಪನ್ ಆಗಿದೆ. ಕನ್ನಡ ಕೀಬೋರ್ಡನ್ನು ಈ ಗ್ಲೋಬನ್ನು ಕ್ಲಿಕ್ ಮಾಡಿ ಸೆಟ್ ಮಾಡ್ಕೋತೀನಿ. ಮೊದಲಿಗೆ ಕ ಅಕ್ಷರ ಕ ಟೈಪ್ ಮಾಡಿದೆ, ಆ್ಯಸ್ ಇಟ್ ಈಸ್ ಬರುತ್ತೆ. ನಂತರ ಸ್ಪೇಸ್ ಬಾರನ್ನು ಹೊಡೆದು ಮತ್ತೆ ಕಾನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ನಂತರ ಆ ಕಾ, ನಂತರ ಕೀ, ಕೇನ ಟೈಪ್ ಮಾಡಿ, ನಂತರ ಈನ ಟೈಪ್ ಮಾಡ್ತೀನಿ. ಕೀ ಆಯಿತು. ಕೀ ಕಾನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ನಂತರ ಇ, ನಂತರ ಕು, ಕೇನ ಟೈಪ್ ಮಾಡಿ, ಊನ ಟೈಪ್ ಮಾಡಿದೆ. ಕು ಆಯಿತು. ಕು ಹೇಗೆ ಟೈಪ್ ಮಾಡೋದು? ಕಾನ ಟೈಪ್ ಮಾಡಿ, ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ, ಊನ ಟೈಪ್ ಮಾಡಬೇಕು. ಕು ಆಗುತ್ತೆ. ನಂತರ ಕೃ, ಕೇನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ರು ಇದೆಯಲ್ಲ ಅದನ್ನು ಟೈಪ್ ಮಾಡಬೇಕು. ಕೃ ಆಗುತ್ತೆ. ನಂತರ ಕೇನ ಟೈಪ್ ಮಾಡಿ, ಎ ಇದೆಯಲ್ಲ ನೋಡಿ ಅದನ್ನು ಟೈಪ್ ಮಾಡಬೇಕು. ಕೆ ಆಗುತ್ತೆ. ನಂತರ ಕೇನ ಟೈಪ್ ಮಾಡಿ, ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ, ಎ ಇದನ್ನು ಟೈಪ್ ಮಾಡಬೇಕು. ಕೆ ಆಗುತ್ತೆ. ನಂತರ ಕೈ, ಕೇನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ನಂತರ ಐನ ಟೈಪ್ ಮಾಡಬೇಕು. ಕೈ ಆಗುತ್ತೆ. ನಂತರ ಕೇನ ಟೈಪ್ ಮಾಡಿ, ಓನ ಟೈಪ್ ಮಾಡಿದ್ರೆ ಕೋ ಆಗುತ್ತೆ. ನಂತರ ಕೇನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ಓನ ಟೈಪ್ ಮಾಡಿದ್ರೆ ಕೋ ಆಗುತ್ತೆ. ನಂತರ ಕೌ, ಕೇನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ನೋಡಿ ಇಲ್ಲಿ ಅವು ಬಂದಿದೆಯಲ್ಲ ಅದನ್ನು ಟೈಪ್ ಮಾಡಿದ್ರೆ ಕೌ ಆಗುತ್ತೆ. ನಂತರ ಕಮ್, ಕೇನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, 0 ಕಮ್ ಆಯಿತು. ಕಹ, ಕೇನ ಟೈಪ್ ಮಾಡಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ಇಲ್ಲಿ ನೋಡಿ ಘ ಪಕ್ಕದಲ್ಲಿ ಇದೆಯಲ್ಲ ಝ, ಘ ಮತ್ತು ಝ ಇವೆರಡರ ಮಧ್ಯೆ ಇರುವಂತಹ 2 0 ಇರುವಂತಹ ಒಂದು ಕೀ ಕಾಣಿಸ್ತಿದೆ ನೋಡಿ, ಅದನ್ನು ಟೈಪ್ ಮಾಡಿದ್ರೆ ಕಹ ಆಗುತ್ತೆ. ಸುಲಭವಾಗಿತ್ತಲ್ಲ ಫ್ರೆಂಡ್ಸ್? ಈಗ ನಮ್ಮ 2ನೇ ಅಕ್ಷರ ಖ, ಈ ಅಕ್ಷರವನ್ನು ಹೇಗೆ ಟೈಪ್ ಮಾಡೋದು ಅಂದರೆ ಅದೊಂದೇ ಅಕ್ಷರವಲ್ಲ, ಖ ಅಕ್ಷರದ ಕಾಗುಣಿತವನ್ನು ಜಸ್ಟ್ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದು ಬನ್ನಿ ನೋಡೋಣ. ಖ ಟೈಪ್ ಮಾಡಬೇಕಾದ್ರೆ ನೀವು ಆರೋ ಮಾರ್ಕನ್ನು ಫಸ್ಟ್ ಹೊಡೆದು ನಂತರ ನೋಡಿ ಖ ಬರುತ್ತೆ, ಅದನ್ನು ಟೈಪ್ ಮಾಡಬೇಕು. ಎರಡನೇದು ಖ, ಆರೋ ಮಾರ್ಕನ್ನು ಹೊಡೆದು ನಂತರ ಖ ಟೈಪ್ ಮಾಡಿ, ಮತ್ತೆ ಆರೋ ಮಾರ್ಕನ್ನು ಹೊಡೆದು ಆ ಇದೆಯಲ್ಲ ಇದನ್ನು ಟೈಪ್ ಮಾಡಬೇಕು. ಖ ಆಗುತ್ತೆ. ನಂತರ ಖಿ, ಆರೋ ಮಾರ್ಕನ್ನು ಟೈಪ್ ಮಾಡಿ, ನಂತರ ಖನ ಟೈಪ್ ಮಾಡಿ, ಇ, ಖೀ, ಆರೋ ಮಾರ್ಕನ್ನು ಹೊಡೆದು ಖನ ಟೈಪ್ ಮಾಡಿ, ಮತ್ತೆ ಆರೋ ಮಾರ್ಕನ್ನು ಹೊಡೆದು ಇನ ಟೈಪ್ ಮಾಡಬೇಕು. ಇದು ಸ್ವಲ್ಪ ನಿಮಗೆ ಕಷ್ಟದ ಕೆಲಸ ಅನ್ನಿಸ್ಬೋದು ಪ್ರಾರಂಭದಲ್ಲಿ. ನೋಡಿ, ನಿಮಗೆ ಜಸ್ಟ್ ಕನ್ನಡದಲ್ಲಿರೋ ಮತ್ತೊಂದು ಬೆನಿಫಿಟ್ ಏನಂತಂದರೆ, ನೀವು ಯಾವುದೇ ಪದವನ್ನು ಟೈಪ್ ಮಾಡೋಕ್ಕೆ ಅಂತ ಹೊರಟಾಗ ಅಲ್ಲಿ ಒಂದಷ್ಟು ರೆಫರೆನ್ಸ್ಗಳು ಕೊಟ್ಬಿಡುತ್ತದು. ನೋಡಿ, ಫಾರ್ ಎಕ್ಸಾಂಪಲ್ ಕೀನ ಟೈಪ್ ಮಾಡಿದ್ದೀನಿ ನಾನು. ಈ ಮೇಲ್ಗಡೆ ನೋಡಿ ನಿಮಗೆ 3 ಆಪ್ಷನ್ಸ್ ತೋರಿಸ್ತಿದೆ. ಅದು ಖ, ಕೀ, ಜೀವನ. ಅಂದರೆ ನೀವು ಟೈಪ್ ಮಾಡೋಕ್ಕೆ ಹೊರಟಿರೋದು ಈ ಪದವನ್ನೇನಾ ಅನ್ನೋದು ಜಸ್ಟ್ ಕನ್ನಡದ ಕ್ವಶ್ಚನ್ನು. ಅಕಸ್ಮಾತ್ ನೀವು ಅದೇ ಅಕ್ಷರವನ್ನು ನೀವು ಟೈಪ್ ಮಾಡೋಕ್ಕೆ ಅಂತ ಹೊರಟಿದ್ರೆ ನೀವು ಸುಲಭವಾಗಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅದು ನಿಮ್ಮ ಟೈಪಿಂಗ್ ಲಿಸ್ಟಿಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಅಥವಾ ನೀವು
ಟೈಪ್ ಮಾಡೋಕ್ಕೆ ಹೊರಟಿರುವಂಥ ಪದ ಅದಲ್ಲದೆ ಹೋಗಿದ್ರೆ ನೀವು ಇನ್ನೊಂದು ಪದವನ್ನು ಅಥವಾ ಇನ್ನೊಂದು ಅಕ್ಷರವನ್ನು ಟೈಪ್ ಮಾಡಿದ ತಕ್ಷಣ ಅದು ಬೇರೆ ಆಪ್ಷನ್ಸನ್ನು ಕೊಡುತ್ತದೆ ನಿಮಗೆ. ಸೊ ಆಗ ನೀವು ಅದನ್ನು ಸುಲಭವಾಗಿ ನೀವು ಟೈಪ್ ಮಾಡಿಬಿಡ್ಬೋದು, ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಬೇರೆಲ್ಲೂ ಸಿಗದಂತಹ ಒಂದು ಒಳ್ಳೆ ಆಪ್ಷನ್ ಅಥವಾ ಒಂದು ಒಳ್ಳೆ ಫೆಸಿಲಿಟಿ ನಿಮಗೆ ಜಸ್ಟ್ ಕನ್ನಡದಲ್ಲಿ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನುಡಿನಲ್ಲೇ ಆಗಲಿ ಅಥವಾ ಬರಹದಲ್ಲೇ ಆಗಲಿ ಈ ಥರದ ಆಪ್ಷನ್ ಇಲ್ಲ. ನೀವು ಏನನ್ನು ಟೈಪ್ ಮಾಡಬೇಕು ಅಂತ ಹೊರಡ್ತಿರೋ, ನೀವೀಗ ಕಂಪ್ಯೂಟರ್ ಮುಂದೆ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ನೀವು ಏನನ್ನು ಟೈಪ್ ಮಾಡಬೇಕು ಅಂತಿರ್ತೀರೋ ಅದನ್ನು ಕಂಪ್ಲೀಟಾಗಿ ಪ್ರತಿಯೊಂದು ಅಕ್ಷರವನ್ನು ನೀವು ಸ್ವತಃ ಕೀಬೋರ್ಡನ್ನು ಅಥವಾ ಕೀನ ನೀವು ಪ್ರೆಸ್ ಮಾಡೇ ಟೈಪ್ ಮಾಡಬೇಕು. ಆದರೆ ಜಸ್ಟ್ ಕನ್ನಡ ಎಷ್ಟು ಯೂಸರ್ ಫ್ರೆಂಡ್ಲಿ ಅಂತಂದರೆ ನಿಮಗೆ ಒಂದು ಅಕ್ಷರವನ್ನು ಟೈಪ್ ಮಾಡ್ತಿದ್ದ ಹಾಗೆ ಅದು ಒಂದು 4-3 ಆಪ್ಷನ್ಸ್ ಕೊಡುತ್ತೆ ನಿಮ್ಮ ಮುಂದೆ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಅಕಸ್ಮಾತ್ ಒಂದು ವೇಳೆ ಅದು ನೀವು ನೋಡ್ತಿರೋ ಆಪ್ಷನ್ನೇ ಆಗಿದ್ದರೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು 3-4 ಕೀನ ಟೈಪ್ ಮಾಡೋ ಅಂಥದ್ದು ತಪ್ಪುತ್ತೆ ನಿಮಗೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನಾವು ಮುಂದುವರೆಯೋಣ. ಹಿ ಆಯ್ತಲ್ಲ. ನೆಕ್ಸ್ಟು ಖು, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಖ ಟೈಪ್ ಮಾಡಬೇಕು, ನಂತರ ಊನ ಟೈಪ್ ಮಾಡಬೇಕು. ಖು ಆಗುತ್ತೆ. ನಂತರ ಖೂ, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ನಂತರ ಖಾನ ಟೈಪ್ ಮಾಡಬೇಕು, ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಊನ ಟೈಪ್ ಮಾಡಬೇಕು. ಖೂ ಆಗುತ್ತೆ. ನಂತರ ಖೃ, ಖಾನ ಟೈಪ್ ಮಾಡಬೇಕು, ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ನಂತರ ರು ಟೈಪ್ ಮಾಡಬೇಕು. ಖೃ ಆಗುತ್ತೆ. ನಂತರ ಖೆ, ಖಾನ ಟೈಪ್ ಮಾಡಬೇಕು, ಏನ ಟೈಪ್ ಮಾಡಬೇಕು. ಖೆ ಆಗುತ್ತೆ. ನಂತರ ಖೇ, ಖಾನ ಟೈಪ್ ಮಾಡಬೇಕು, ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಏನ ಟೈಪ್ ಮಾಡಬೇಕು. ನಂತರ ಖೈ, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಖ ಟೈಪ್ ಮಾಡಬೇಕು, ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಐನ ಟೈಪ್ ಮಾಡಬೇಕು. ನಂತರ ಖೋ, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಖಾನ ಟೈಪ್ ಮಾಡಬೇಕು, ನಂತರ ಮತ್ತೆ ಆರೋ ಮಾರ್ಕ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಓನ ಟೈಪ್ ಮಾಡಬೇಕು. ಖೋ ಆಗುತ್ತೆ. ನಂತರ ಖೋ, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಖಾನ ಟೈಪ್ ಮಾಡಬೇಕು, ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಓನ ಟೈಪ್ ಮಾಡಬೇಕು. ಖೋ ಆಗುತ್ತೆ. ಖೌ, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಖ ಟೈಪ್ ಮಾಡಬೇಕು, ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಔನ ಟೈಪ್ ಮಾಡಬೇಕು. ಖೌ ಆಗುತ್ತೆ. ಖಮ್, ಆರೋ ಮಾರ್ಕನ್ನು ಟೈಪ್ ಮಾಡಬೇಕು, ಖಾನ ಟೈಪ್ ಮಾಡಬೇಕು, ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ 0ನ ಟೈಪ್ ಮಾಡಬೇಕು. ಖಮ್ ಆಗುತ್ತೆ. ಕಹ, ಆರೋ ಮಾರ್ಕನ್ನು ಟೈಪ್ ಮಾಡಿ, ಖಾನ ಟೈಪ್ ಮಾಡಿ, ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ 2 ಘ ಮತ್ತು ಝ ಇವೆರಡರ ನಡುವೆ ಇದೆಯಲ್ಲ, ಈ 2 0 ಅದನ್ನು ನೀವು ಟೈಪ್ ಮಾಡ್ತು ಅಂದರೆ ಖಹ ಬರುತ್ತೆ. ಕ ಆಯಿತು, ಖ ಆಯಿತು. ನೆಕ್ಸ್ಟು ಗ, ಗ ಸುಲಭವಾಗಿ ಟೈಪ್ ಮಾಡ್ತೀರಿ. ಗಾನ ಟೈಪ್ ಮಾಡಿ, ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ಆನ ಟೈಪ್ ಮಾಡ್ತೀರಿ. ಗಾನ ಟೈಪ್ ಮಾಡಿ ಈನ ಟೈಪ್ ಮಾಡ್ತೀರಿ. ಗಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ಈನ ಟೈಪ್ ಮಾಡಿದ್ರೆ ಗೀ ಆಗುತ್ತೆ. ಗಾನ ಟೈಪ್ ಮಾಡಿ ಊನ ಟೈಪ್ ಮಾಡಿದ್ರೆ ಗು ಆಗುತ್ತೆ. ಗಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಊನ ಟೈಪ್ ಮಾಡಿದ್ರೆ ಗೂ ಆಗುತ್ತೆ. ಗಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ ರೂನ ಟೈಪ್ ಮಾಡಿದ್ರೆ ಗೃ ಆಗುತ್ತೆ. ಗಾನ ಟೈಪ್ ಮಾಡಿ ಏನ ಟೈಪ್ ಮಾಡಿದ್ರೆ ಗೆ ಆಗುತ್ತೆ. ಗಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ಏನ ಟೈಪ್ ಮಾಡಿದ್ರೆ ಗೆ ಆಗುತ್ತೆ. ಗಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ಐನ ಟೈಪ್ ಮಾಡಿದ್ರೆ ಗೈ ಆಗುತ್ತೆ. ಗಾನ ಟೈಪ್ ಮಾಡಿ ನಂತರ ಓನ ಟೈಪ್ ಮಾಡಿದ್ರೆ ಗೋ ಆಗುತ್ತೆ. ಗಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಓನ ಟೈಪ್ ಮಾಡಿದ್ರೆ ಗೋ ಆಗುತ್ತೆ. ಗಾನ ಟೈಪ್ ಮಾಡಿ ಆರೋ ಮಾರ್ಕನ್ನು ಟೈಪ್ ಮಾಡಿ ಔನ ಟೈಪ್ ಮಾಡಿದ್ರೆ ಗೌ ಆಗುತ್ತೆ. ಗಾನ ಟೈಪ್ ಮಾಡಿ ನಂತರ ಆರೋ ಮಾರ್ಕನ್ನು ಟೈಪ್ ಮಾಡಿ 0ನ ಟೈಪ್ ಮಾಡಿದ್ರೆ ಗಮ್ ಆಗುತ್ತೆ. ಗಾನ ಟೈಪ್ ಮಾಡಿ ಇವೆರಡೂ 0ಗಳನ್ನು ಟೈಪ್ ಮಾಡಿದ್ರೆ ಗಹ ಆಗುತ್ತೆ. ನಂತರ ಘ ಅಕ್ಷರವನ್ನು
ಹೇಗೆ ಟೈಪ್ ಮಾಡೋದು? ಫಸ್ಟು ಆರೋ ಮಾರ್ಕನ್ನು ಟೈಪ್ ಮಾಡಬೇಕು. ನೋಡಿ ಇಲ್ಲಿ ಘ ಕಾಣಿಸ್ತಿದೆ, ಇದನ್ನು ಟೈಪ್ ಮಾಡಿದ್ರೆ ಘ ಆಗುತ್ತೆ. ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಘನ ಟೈಪ್ ಮಾಡಿ, ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಆನ ಟೈಪ್ ಮಾಡಿದ್ರೆ ಘ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘನ ಟೈಪ್ ಮಾಡಿ ಈನ ಟೈಪ್ ಮಾಡಿದ್ರೆ ಘಿ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘನ ಟೈಪ್ ಮಾಡಿ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಈನ ಟೈಪ್ ಮಾಡಿದ್ರೆ ಘನ ಟೈಪ್ ಮಾಡಿ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಈನ ಟೈಪ್ ಮಾಡಿದ್ರೆ ಘೀ ಆಗುತ್ತೆ. ಘು ಟೈಪ್ ಮಾಡೋದು ಹೇಗೆ? ಆರೋ ಮಾರ್ಕನ್ನು ಟೈಪ್ ಮಾಡಿ ಘನ ಟೈಪ್ ಮಾಡಿ ಊನ ಟೈಪ್ ಮಾಡಿದ್ರೆ ಘು ಆಗುತ್ತೆ. ಘನ ಟೈಪ್ ಮಾಡಿ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಊನ ಟೈಪ್ ಮಾಡಿದ್ರೆ ಘೂ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘನ ಟೈಪ್ ಮಾಡಿ ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಋನ ಟೈಪ್ ಮಾಡಿದ್ರೆ ಘೃ ಆಗುತ್ತೆ. ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಘಾನ ಟೈಪ್ ಮಾಡಿ ಏನ ಟೈಪ್ ಮಾಡಿದ್ರೆ ಘೇ ಆಗುತ್ತೆ. ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಘಾನ ಟೈಪ್ ಮಾಡಿ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಏನ ಟೈಪ್ ಮಾಡಿದ್ರೆ ಘೇ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘಾನ ಟೈಪ್ ಮಾಡಿ ಮತ್ತೆ ನೀವು ಆರೋ ಮಾರ್ಕನ್ನು ಟೈಪ್ ಮಾಡಿ ಐನ ಟೈಪ್ ಮಾಡಿದ್ರೆ ಘೈ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ನಂತರ ಘಾನ ಟೈಪ್ ಮಾಡಿ ನಂತರ ಓನ ಟೈಪ್ ಮಾಡಿದ್ರೆ ಘೋ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘಾನ ಟೈಪ್ ಮಾಡಿ ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಓನ ಟೈಪ್ ಮಾಡಿದ್ರೆ ಘೋ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘಾನ ಟೈಪ್ ಮಾಡಿ ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಅವನ ಟೈಪ್ ಮಾಡಿದ್ರೆ ಘೌ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಮತ್ತೆ ಗಾನ ಟೈಪ್ ಮಾಡಿ ಘಾನ ಟೈಪ್ ಮಾಡಿ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಸೊನ್ನೆನ ಟೈಪ್ ಮಾಡಿದ್ರೆ ಘಮ್ ಆಗುತ್ತೆ. ಆರೋ ಮಾರ್ಕನ್ನು ಟೈಪ್ ಮಾಡಿ ಘಾನ ಟೈಪ್ ಮಾಡಿ ನಂತರ ಮತ್ತೆ ಆರೋ ಮಾರ್ಕನ್ನು ಟೈಪ್ ಮಾಡಿ ಈ 2 ಸೊನ್ನೆಗಳ ಕೀನ ಟೈಪ್ ಮಾಡಿದ್ರೆ ಘಾ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇವತ್ತು ನಾನು ನಿಮಗೆ ಕ ಖ ಗ ಘ ಈ 4 ಅಕ್ಷರಗಳ ಕನ್ನಡ ಕಾಗುಣಿತವನ್ನು ಜಸ್ಟ್ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.